ಸೌತಿಯಿಂದ ಸಂಸ್ಥಾನ ಹಾಳಾಯ್ತು, ಮಕ್ಕಳ ವಿಷಯಕ್ಕೆ ಒಕ್ಕಳ ಹಾಳಾಯ್ತು ಅಂದಂಗೆ ಇವರಿಬ್ರು ಜಾತಿ ಬುಡ್ ಜಾತಿಲಿ ಪ್ರೇಮ್ಸಿ ತೆಪ್ಪಿಗೆ ಇಡೀ ಹಳ್ಳಿನೇ ರಣರಂಗವಾಗೋಯ್ತು. ಈ ಎರಡಾಳ್ ಜೀವಕ್ಕಿಂತ ನಮ್ಮ ಹಳ್ಳಿ ನೆಮ್ಮದಿನೇ ಮುಖ್ಯ. ಅದಕ್ಕೆ ಎಲ್ಲ ಜಾತಿ ಮುಖಂಡರು ಸರ್ಪಂಚರು ಸೇರಿ ಇವರಿಬ್ಬರಿಗೂ ಗಲ್ಲು ಶಿಕ್ಷೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ. ಕೈ ನಾವು ತಡೆಯಕ್ಕಾಯ್ತಾ ಇಲ್ಲ, ಏನಾರ ಮಾಡಿ ಡಾಕ್ಟ್ರೆ. ಆವಾಗ್ಲೇ ಹೇಳಿದ್ನಲ್ಲ, ಒಳಗಡೆ ಮೂಳೆ ಪುಡಿ ಆಗ್ಬಿಟ್ಟಿದೆ, ಎಕ್ಸ್ರೇ ತೆಗಿದೆ, ಏನು ಮಾಡಕ್ ಆಗಲ್ಲ. ನೋವಿನ ಮಾತ್ರ ಕೊಟ್ಟಿದ್ದೇನಲ್ಲ ಅದನ್ನ ನುಂಗು. ಇವಂದು ಒಳ್ಳೆ ತಲೆನೋವು ಆಗ್ಬಿಡ್ತಲ್ಲ. ತಡಿ ಅಳ್ಬಾರ್ದು, ಏನಾಗುತ್ತೆ ಅಳ್ಬಾರ್ದು. ಏನ್ ನಿನ್ನ ಹೆಸರು? ಮಾದೇಶನ? ನಮ್ಮನೆ ದೇವ್ರ ಹೆಸರು ಮಾದೇಶ ಕಣೋ. ಲೇ ಮಗ, ಲೇ ನಿನ್ನ ಕಡೆ ಬಾಯಿಲ್ ಬಾಯಿಲ್ ಬಾಯ್. ಬರ್ಲ ಬಾ. ಓಹೋ ಇದೇನ್ಲ ಇದು? ಈ ಸಲ ನಿಮ್ಮ ಹೊಲದಾಗ ಅದ್ ಏಸ್ ಫಲ ಬೆಳೆದ್ರು ಒಳ್ಳು 16 ಫಲ ಬೆಳೆದಿದ್ರ? ಸರಿನಪ್ಪ. ಲೇ ಮಗ ಇಲ್ಲೋಡ, ಒಂದ್ ಬಿದ್ರ ಕಡ್ಡಿನ ಒಂದ್ 4 ಓಳ ಹಾಕಂಬ ಹೋಗಪ್ಪ. ಹಾಕಂಬ. ಏನಪ್ಪ ರೈಲ್ನಾಗ ಯಾವ ಕಡೆಗೆ ಹೋಯ್ತಿದ್ದೆ? ಹೆಣ್ಣೋಡಕ್ಕೆ ಅಂತ ಸೆಂಟ್ರಲಿಗೆ ಹೋಯ್ತಿದ್ದೆ ಕಣಕ್ಕ. ಓಹೋ, ಹೆಣ್ಣೋಡಕ್ ಹೋಯ್ತಿದ್ದ? ಈಗ ಹೋಗಕ್ಕಿಲ್ಲ? ನಿಂಗೆ ನಾನು ಬದುಕಿದ್ದೆ ಆಯ್ತಾ? ಈ ಮುರುಕ್ಲಿ ಕೈನಾಗ ಹೋದ್ರೆ ಹೆಣ್ ಕೊಟ್ಟಾರ ಅವರು? ಕೊಡಕ್ಕಿಲ್ಲ? ಎಲ್ ಕೊಡ್ತಾರಕ್ಕ? ಕೊಡಲ್ಲ ಅಂತೀಯ? ಇಲ್ಲ ಅಕ್ಕ, ನೋವೇ ಇಲ್ಲ ಈಗ. ಏನಾನ ಮಂತ್ರಗಿಂತ್ರ ಆಗ್ದ? ಮಂತ್ರು ಇಲ್ಲ ತಂತ್ರು ಇಲ್ಲ ಕಣ. ಕೀಲು ಮಣ್ಕೈ ಕೀಲ್ ತಪ್ಪೋಗಿತ್ತು ಅಷ್ಟೇಯ. ಏನು ಯೋಚನೆ ಮಾಡ್ತಿದ್ದೀರಾ ಡಾಕ್ಟ್ರೆ? ಪಾಪ ಈ ಮಗು ತಂದೆ ತಾಯಿ ಕಳ್ಕೊಂಡು ಅನಾಥವಾಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನೇನು ಮಾಡಕ್ಕಾಗತ್ತೆ? ನಾಳೆ ಕ್ಯಾಂಪ್ ಕ್ಲೋಸ್ ಆಗ್ತಾ ಇದೆ. ಮಗುನ ಯಾವ್ದಾದ್ರು ಅನಾಥಾಶ್ರಮ ಕೊಟ್ಬಿಡೋಣ. ಬುದ್ಧಿ, ಆ ಮಗಿನ ನಂಗ್ ಕೊಟ್ರೆ ಮುತ್ ನಂಗ್ ಜಪಾನ ಮಾಡ್ಕಂತೀನಿ ಬುದ್ಧಿ. ಯಾರಮ್ಮ ನೀನು? ಯಾವೂರು? ನಮ್ಮೂರೇ, ಪಕ್ಕದಳ್ಳಿ ರಂಗಾಪುರ. ಈಕೆ ಹೆಸರು ಜಾನವ್ವ ಅಂತ. ಈಕೆಗೆ ಮಕ್ಕಳಾಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈಕೆ ಗಂಡ ಬೇರೆ ಮದುವೆ ಮಾಡಿಕೊಂಡು ಈಕೆನ ಮನೆ ಬಿಟ್ಟು ಹೊರಗೆ ಹಾಕಿದ್ದಾನೆ. ಈಕೆ ಬಂದು ತವ್ರ ಮನೆ ಸೇರ್ಕೊಂಡು ಇದ್ದೊಬ್ಬ ತಾಯಿನೂ ತೀರ್ ಹೋದ್ಲು. ಈಕೆ ಈಗ ಒಬ್ಬಂಟಿ ಊರಲ್ಲಿ ನಾಟಿ ವೈದ್ಯ ಮಾಡ್ಕೊಂಡು ಬದುಕ್ತಾ ಇದ್ದಾಳೆ. ಈಗ ನೀವು ಆ ಮಗುನ ಇವಳಿಗೆ ಕೊಟ್ರೆ ಆ ಮಗುಗೊಂದು ಆಶ್ರಯ ಸಿಕ್ಕಾಗುತ್ತೆ, ಮುಂದೆ ಇವಳಿಗೊಂದು ನೆಲೆ ಆಗುತ್ತೆ. ಹೌದು ಬುದ್ಧಿ, ಮಗಿದ್ ಕೊಟ್ಟು ಓನು ಐನೂರೇ, ಇಲ್ಲೋಡು ಐನೂರೇ, ಮಗಿನ ಕುಳತ್ತಾಯ್ತವ. ಈ ನಮ್ಮಪ್ಪನೇ ಮಗಿನ ಉಳಿಸ್ತಾ ಅಂತ ಕಾಣ್ತದೆ. ಹೌದಮ್ಮ, ಇವತ್ತು ನಂಜನಗೂಡಿನಲ್ಲಿ ನಂಜುಂಡೇಶ್ವರನ ಜಾತ್ರೆ. ಒಳ್ಳೆ ದಿನ.
ಇದೇನಿದು ವಾತರನೆ ಕಾಪಿನೂ ಕುಡಿದಂಗೆ ಎಲ್ಲೋ ಬಿಟ್ಟ. ನಂಜುಂಡಿ 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 ನಮ್ಮ ಮನೇಲಿ ನಾಮಕರಣ ಕೇಳಿದ್ರಲ್ಲ ಬರ್ಬೇಕಂತೆ. ಅಣ್ಣ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬರೋಣ. ಒಂದೇ ಮುಹೂರ್ತ 2 ಕಾರ್ಯ, ನಾ ಹೆಂಗ್ ಬರ್ಲಿ? ಬಾಳ್ಬೇಕಾಗಿರೋ ಮಗ ಕಣಣ. ಅಣ್ಣ ಬದುಕ್ಬೇಕಾಗಿರೋ ಮನೆ ಕಣಣ್ಣ. ಆಹಾ, ಬಾಳು ಬದುಕು ಅರ್ಥನ ಎಷ್ಟ್ ಚೆನ್ನಾಗಿ ಹಂಚ್ಕೊಂಡೈತೆ. ಅದೇ ರೀತಿ ಮುಹೂರ್ತನ ಹಂಚ್ಕೊಂಡ್ಬಿಡಿ. ಆ ಬಾ ಬಾ ಟ್ರ್, ಟ್ರ್, ಟ್ರ್. ಊರು ದೊಡ್ಡವ್ರು ಅನ್ಸ್ಕೊಂಡ್ರೆ ನೀವೇ ಅಂತ ಮನ್ತಿರ ಕೆಲಸ ಮಾಡಿದ್ರೆ ಊರು ಉದ್ದಾರ ಆಗ್ತದ? ಏನೋ ತಿಳಿದೆ ನಡೆದೋಯ್ತು. ನನ್ ಮರವಾದ ಪ್ರಶ್ನೆ ಯಾರಿಗೂ ಹೇಳ್ಬೇಡ. ಒಂದ್ ವಿಷಯ ತಿಳ್ಕಣಿ, ಕಾಮಕ್ಕೂ ವಿಷಕ್ಕೂ ಇರೋದು ಒಂದೇ ವ್ಯತ್ಯಾಸ. ಒಂದು ದೇಹ ಅನ್ಕೊಂಡ್ರೆ ಇನ್ನೊಂದು ಮನ್ಸತ್ವನೇ ಕೊಲ್ಲುತ್ತೆ. ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ನಿಂತ್ಕೋಬೇಡಿ, ಹೊಂಟೋಗಿ. ನೆನ್ನೆ ನುಂಗಿರೋದು ಇವತ್ತೇನಾದ್ರು ಸಗಣಿಲಿ ಹಾಕೋದೋ ಹೆಂಗೂ ಗೊತ್ತಾಗಿಲ್ಲ. ಇದೇನ್ ಮಾಡಿ ಅಂತೀನಿ. ಕಾಣಕ್ಕಿಲ್ವಾ ಒತ್ತಾರನೆ ಸಗಣಿ ಬೆಳಿತಾ ಇರೋದು? ಎಂದು ಬೆಳಿದಿದ್ದನು ಬಳಿತಾ ಇದೆಯಲ್ಲ, ಅದೇ ಅನುಮಾನ ಅಂತೀನಿ. ಪ್ರಪಂಚದಲ್ಲಿ ಅನುಮಾನ ಹುಟ್ಟಿದ ದಿವ್ಸಲೇ ಅಲ್ವಾ ಹೆಂಗುಸ್ರು ಹುಟ್ಟಿದ್ದು. ಚಂಬಲಿಟ್ಟು ಕ್ಯಾಮೆ ನೋಡೋಗೋ. ಓಹೋ ಬಂದ್ಬಿಟ್ಲಿ. ಬೆಳಗಿದ್ದಿದ್ರೆ ಇನ್ನೂ ಆಡಿವೆ. ಸಂಜಿಕೆ ನಿಮ್ಮನೆ ಒಬ್ಬತ್ತೀನಿ, ಒಂಟಿರು. ಅಬ್ಬುತಪ್ಪನ ಗುಡಿಗೆ ಹೋಗಿ ಆರತಿ ಮಾಡಿಸ್ಕೊಂಡ್ ಬರವ. ಏನವ ನೀರ್ ಕುಡಿಯೋಂಗಿದ್ರೆ ಚಪ್ಲಿ ಬಿಟ್ಬಿಟ್ಟು ಹೋಗಿ ಕುಡಿ. ಏನು ಕುಡಿಯೋದಾ? ಈ ಗಲೀಜ್ ನೀರ್ನ ನಮ್ಮನೆ ಬಾತ್ರೂಮ್ಗೂ ಯೂಸ್ ಮಾಡಲ್ಲ. ನಾನ್ ಬಂದಿದ್ದು ನನ್ ಚಪ್ಲಿನ್ ತೊಳಿಯೋಕೆ. ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗೋ. ನಮ್ಮೂರಿನ ಜನ ಚಪ್ಲಿ ಕಾಲಲ್ಲಿ ಕಲ್ಯಾಣಿ ಮೆಟ್ಟಲು ತುಳಿಯೋಕಿಲ್ಲ, ಅಂತದ್ರಲ್ಲಿ ಚಪ್ಲಿನ ತೊಳೆಯಕ್ ಬಂದಿದ್ಯಾ? ಅದು ನನ್ನಿಷ್ಟ. ಇದು ಪ್ಯಾಟೆ ಅಲ್ಲ, ಹಳ್ಳಿ. ಇಲ್ಲಿ ನೀತಿ ಸಂಪ್ರದಾಯ ಅನ್ನೋದು ಇನ್ನೂ ಉಳಿದಿದೆ. ನೀತಿ ಸಂಪ್ರದಾಯ ಮಾಡಿರೋದು ನಿಮ್ಮಂಥ ಕೂಲಿ ಜನಕ್ಕೆ. ನಾನು ಪಟೇಲ್ರ ಮನೆಯವಳು. ನಾವು ಬಡವರು ಚಪ್ಲಿನ ಕಾಲಲ್ಲಿ ಮೆಟ್ಕೊಂಡು ಓಡಾಡ್ತೀವಿ, ನೀವೇನ್ ತಲೆ ಮೇಲೆ ಇಟ್ಕೊಂಡು ಓಡಾಡ್ತೀರಾ? ಏಯ್, ನಾಲ್ಗೆ ಉದ್ದ ಮಾಡಿದ್ರೆ ಕತ್ತರಿಸ್ಬಿಡ್ತೀನಿ. ನೀರ ಕಾಲಿಟ್ರೆ ಕಾಲ್ ಕಡ್ದು ಬಿಡ್ತೀನಿ. ಏನ್ ನಂಜುಂಡಿ ಗಲಾಟೆ? ನೋಡಿ ಐನೋರೆ, ಕಲ್ಯಾಣಿಲಿ ಚಪ್ಲಿ ತೊಳೆಕ್ ಹೊರಟಿದ್ದಾಳೆ. ಏಯ್ ಭಿಕಾರಿ, ಈ ಕಲ್ಯಾಣಿನ ನಮ್ಮ ವಂಶದವ್ರು ಕಟ್ಸಿರೋದು. ನಾನು ಏನ್ ಬೇಕಾದ್ರೂ ತೊಳಿತೀನೋ? ಅದನ್ನ ಕೇಳೋಕೆ ನೀನ್ ಯಾರೋ? ನಿನ್ ವಂಶಕ್ಕಷ್ಟು ಬೆಂಕಿ ಆಗ್ತು. ಈ ಕಲ್ಯಾಣಿನೇನು ನಿಮ್ ಮನೆ ಬಚ್ಚಲ ಮನೆ ತಿಳ್ಕೊಂಡಿದ್ಯಾ? ನಡಿಯ. ಹೊಡಿತಾಳಂತೆ, ಹೊಡಿತಾಳೆ. ಯೋನೆ ಮೂಗ್ದಾರ ಇಲ್ದ್ರ ಗೂಳಿ ಇದ್ರೆ ಹೊಲ ಆಳು, ಅಂಕೆ ಇದ್ರ ಎಣ್ಣಿದ ಮನೆ ಆಳು ಅಂದಂಗ ಆಡ್ತಿದ್ದೀಯಲ್ಲ. ನನ್ನ ಮಗನ ಮೇಲೆ ಕೈ ಮಾಡ್ತೇವನೆ. ಎಷ್ಟು ಧೈರ್ಯ ನಿನ್ಗೆ? ಬಿಕ್ನಾಶಿನ್ ತುಂದು ಆ ರಾಸ್ಕಲ್ ನನ್ ಮೈ ಯಾಕೆ ಮುಟ್ಬೇಕಾಗಿತ್ತು? ಎಷ್ಟು ಸುಂದ್ರಿ ಇವಳು. ಇವಳು ಮೈ ಮುಟ್ಟಕ್ ಬಂದಿದ್ದ ನನ್ ಮಗ. ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ನೋಡು ನಿನ್ ಮಕ್ಳ ನಿನ್ ಸೊರ್ಯಾಗ ಅಂದ್ಬಿಡ್ತಾನೆ. ಬಾಯಿ ಮುಚ್ಕೊಂಡ್ರೆ ಸಾಕೀಗ. ನನ್ನ ಬಾಯಿ ಮುಚ್ಚಕ್ಕೆ ನೀನ್ ಯಾರು? ನನ್ನ ಮನೆ ಹತ್ರನೇ ಬಂದು ನನಗೆ ಜೋರ್ ಮಾಡ್ತೀಯಾ? ಎಷ್ಟ ಕೊಬ್ಬು ನಿನ್ಗೆ? ಮೈ ಮುರ್ದ್ ದುಡ್ದು ಮುದ್ದೆ ಉಣ್ಣೋ ಜನ ನಾವು. ಕುಂತ್ಕೊಂಡು ಒಂದ್ ಕಾಲ ಹಾಕೋ ನಿಮ್ಮಂತ ಪೇಟಾಗ್ ಬರ್ಬೇಕೆ ಕೊಬ್ಬು ನಮಗಲ್ಲ. ನಾವು ತಿನ್ನೋದು ನಮ್ಮಪ್ಪನ ಮನೆ ಅನ್ನ, ನಿಮ್ಮಪ್ಪನ ಮನೆದಲ್ವಲ್ಲ. ದೌಡ್ ಹೊಡೆದ್ರು ಹೊಲ್ಲು ನೆಲ ಕಾಣ್ಬೇಕು. ನಮ್ಮಪ್ಪನ್ ಗಂಟ ಬೊಚ್ಚಿಯವನೆ. ಮರ್ವಾದೆಯಿಂದ ಮಾಡಿ ತಪ್ಪಿಗೆ ನನ್ನ ಮಗನ ಹತ್ರ ಕ್ಷಮೆ ಕೇಳ್ದ ಬದುಕದೆ. ಇಲ್ಲ ಅಂದ್ರೆ ಅದ್ಯೋನಾಯ್ತೋದ ಕಾಣೆ. ನಾನು ಕ್ಷಮೆ ಕೇಳೋದ? ಅದು ನಿಮ್ಮಂತ ಬೀದಿ ನಾಯಿಗಳ ಹತ್ರ. ನಮ್ಮಂತ ಬಡವ್ರು ನೀಯತ್ತು ನಾಯಿಗಳಾಗಿರೋ ಒತ್ತಿಗೆ ಕೊಂಡೆ. ನಿಮ್ಮಂತ ಕಲ್ಮಾಸದ ಗುಳ್ಳೆ ನರಿಗಳು ಯಾಕೆ ಆಕಾಶ ಮುಟ್ಟಿರೋದು? ನೀವು ನೀಯೊತ್ತಾಗಿದ್ರೆ ನಿಮ್ ಪಾದ ನೆಕ್ಕಕ್ಕೂ ನಮಗ್ ಗೊತ್ತು.
ಮಿಸ್ ಕಾಡಿದ್ರೆ ನಮಗ್ ಕಚ್ಚಕ್ಕೂ ಗೊತ್ತು. ಈಗ್ಲೋ ಆಗ್ಲೋ ಸಾಯೋ ಹಾಗಿದ್ಯಾ? ತಲೆ ಸೀಳಿದ್ರೆ 2 ಅಕ್ಷರನೂ ಇಲ್ಲ. ಕಾಲೇಜ್ ಓದಿರೋ ನನ್ನ ಹತ್ರ ಎಷ್ಟೇ ಮಾತಾಡ್ತೀಯಾ ಮುದಿ ಗೂಬೆ. ಹೆಣ್ಣು ಗೌರಿಯಾಗಿದ್ರೆ ಮರುವಾದೆ, ಮಾರಿಯಾದ್ರೆ ದಂಡು ಪೂಜೆ. ಏನೆಂದೆ ನಮ್ಮವನ್ಗೆ? ಮುದಿಗೂಬೆ. ಏಯ್, ಯವ್ವನ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ನಿಂಗೂ ಆ ಕಾಲ ಬರುತ್ತೆ ಕಣೆ. ಆದ್ರೆ ಏನು ಓದ್ದೆ, ವೈದ್ಯ ಮಾಡ್ಕೊಂಡು ಕಷ್ಟ ಅಂತ ಬಂದವ್ರಿಗೆ ನಮ್ಮವ್ವ ಔಷಧಿ ಹಂಚಿರಷ್ಟು ನೀರಂಚಕಾಲ ನಿನ್ ಜೀವನದಲ್ಲಿ ಗೆಬ್ದಿರ್ಲಿ. ನೀನು ಅಕ್ಷರ ಕಲ್ತಿರೋಳ? ಕಾಶಿಲಿದ್ ಮಾತ್ರಕ್ಕೆ ದಡ್ಡ ಜಾಣ ಆಗಲ್ಲ, ಗಂಗೆಲ್ ಮಿಂದ್ ಮಾತ್ರಕ್ಕೆ ತಲೆ ಕೂದಲು ದರ್ಬೆ ಆಗಲ್ಲ. ಬರೀ ಓದಿದ್ರೆ ಸಾಲದು, ಸಂಸ್ಕಾರ ಬೇಕು ಮನ್ಸನ್ಗೆ. ನಿಮ್ಮಂತವರೆಲ್ಲ ಅರೇಬಿಯನ್ ಮಡಿಕೆ ಇದ್ದಂಗೆ. ಅಲ್ಪಜ್ಞಾನಿ ಮಹಾಗರ್ವ್ಯನೋ ಮಾತು ಸತ್ಯ ಕಣೆ. ಮನ್ಸ ನಡೆಯೋ ದಾರಿ ತಪ್ಪಿದ್ರೆ ಬದಲಾಯಿಸ್ಬೋದು, ನುಡಿಯೋ ನಾಲ್ಗೆ ತಪ್ಪಿದ್ರೆ ಆಗಕ್ಕಿಲ್ಲ. ಗೆಪ್ತಿ ಇರ್ಲಿ. ನಂಜುಂಡಿ, ನನ್ನ ಮೊಮ್ಮಗಳ ಮೇಲೆ ಕೈ ಮಾಡುವಷ್ಟು ಪೊಗರೇನ್ಲ ನಿನಗೆ? ಕಂಡ ತಿನ್ನೋ ದೇವ್ರಿಗೆ ಎಂಡ ಕುಡಿಯೋ ಪೂಜಾರಿ ಅಂದಂಗೆ ತಾತ ಮೊಮ್ಮಗಳದು ಒಂದೇ ಜಾಡು. ನಮ್ಮ ಅವ್ವನ್ಗಂದಿದ್ ಮಾತಿಗೆ ಅವಳ ನಾಲ್ಗೆ ಹಿಡಿದು ನಾನ್ನರಿಗಳಿಗೆ ಹಾಕ್ಬೇಕಾಯ್ತು. ಅವಳ ಪುಣ್ಯ ನೆಟ್ಗಿತ್ತು, ಇಷ್ಟಕ್ಕೆ ಬಿಟ್ಟಿವ್ನಿ. ಭಿಕಾರಿ ನಿಂತ್ಕೊಳ್ಳೋ. ನನ್ನೆ ಮಾರಿ ಅಂದ್ಯಲ್ಲ, ನಾನೀಗ ಅದನ್ನೇ ನಿಜ ಮಾಡಿ ತೋರಿಸ್ತೀನಿ. ಯಾಕವ ಅಡ್ಡ ಬರ್ಕೋದೆ? ಯಾಕವ ಹಿಂಗ್ ಮಾಡಕೋದೆ ನೀನು? ಯಾಕವ ಹಿಂಗ್ ಮಾಡ್ಕೋದೆ? ಅವ ಮಾತಾಡವ. ಅವ ಸರಿ ಹೋಗಿ ತಗೊಂಬರ್ರಿ ಬೇಗ. ಚೆನ್ನಪ್ಪ, ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ. ಸಮಾಧಾನ ಮಾಡ್ಕೋಪ್ಪ. ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕೊಳ್ಳ. ಅವ್ವ ಬೇಡ ಕಣ್ರಪ್ಪ. ಅವ್ವ ನಿಂತ್ಕೊಳ್ಳ, ನಿಂತ್ಕೊಳ್ಳ. Stop it! Oh God, it's miracle.
ಈ ರೀತಿ ಕೇಸಲ್ಲಿ ಜೀವ ಉಳಿಯೋದು ಲಕ್ಷಕ್ಕೊಂದು. ಈಗ ಹರಿಯಪ್ಪ ಓಟಿ ಶೂಟ್ ಮಾಡಿ. ಪೇಷಂಟ್ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ. ಈಗಲೇ ಏನೂ ಹೇಳೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾವುದಕ್ಕೂ ಆಪ್ರೇಷನ್ಗೆ ಅಂತ ಒಂದು 40,000 ರೂಪಾಯಿ ಬೇಗ ರೆಡಿ ಮಾಡ್ಕೊಳ್ಳಿ. ಆಯ್ತು. ನಂಜುಂಡಿ, ನಾನು ತಾವು ಹಣ ಇಸ್ಕೊಂಡು ನೀವು ಹೇಳ್ದಂಗೆ ನಡ್ಕಂತೀವಿ ಅಂತ ಮಾತು ಕೊಟ್ಟಿದ್ದೆ, ಗೆಪ್ತಿ ಅದ? ಈ ಕರ್ಪೂರದ ಸಾಕ್ಷಿಯಾಗ್ಲು ನೀವು ಕೊಡೋ ಹಣದ್ರು ನಾನು ತೀರಿಸ್ತೀನಿ. ಇದಕ್ಕೆ ನಮ್ಮ ಅವ್ವನ ಮೇಲೆ ಹಣೆ. ಆ ಹಣ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಪಟೇಲ್ರು. ಅದಕ್ಕೇನ್ ಮಾಡ್ಬೇಕೀಗ? ನನ್ನ ಮೊಮ್ಮಗಳ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ಸುಳ್ಳು ಅಂತ ಹೇಳಬೇಕು. ಆಪಾದಿತ ಸೌಂದರ್ಯಳ ವಿರುದ್ಧ ತಾನು ಪೊಲೀಸರಿಗೆ ನೀಡಿದ ದೂರು ಸುಳ್ಳೆಂದು ನಂಜುಂಡಿ ತಾನೇ ಒಪ್ಪಿಕೊಂಡಿರುವುದರಿಂದ ಐಪಿಸಿ ಸೆಕ್ಷನ್ 203 ಪ್ರಕಾರ ಆತನಿಗೆ 6 ತಿಂಗಳ ಸಾದಾ ಸಜೆ ವಿಧಿಸಲಾಗಿದೆ. ನಮಸ್ಕಾರ. ನಮಸ್ಕಾರ. ನೋಡಿ, ನಿಮ್ಮೂರಿಗೆ ಒಂದು ಇರಿಗೇಷನ್ ಪ್ರಾಜೆಕ್ಟು ಸ್ಯಾಂಕ್ಷನ್ ಆಗಿದೆ. ಅದೇನು ವಸಿ ಬುಡಿಸಳಿ ಬುದ್ಧಿ ಅಂದ್ರೆ ಇಷ್ಟು ವರ್ಷ ನೀವು ಬರಗಾಲದಿಂದ ನೀರಿಗೋಸ್ಕರ ಪಡ್ತಿದ್ದ ಕಷ್ಟಕ್ಕೆ ಇದೊಂದು ಶಾಶ್ವತ ಪರಿಹಾರ. ಯಗಚಿ ಡ್ಯಾಮ್ನಿಂದ ಕಾಲುವೆ ಮೂಲಕ ನೀರು ತಂದು ವರ್ಷ ಪೂರ್ತಿ ನಿಮ್ಮ ಹೊಲಗಳಿಗೆ ನೀರು ಹಾಯಿಸೋ ಯೋಜನೆ ಇದೆ. ನಂಜುಂಡಿ, ಕೊನೆಗೂ ಆ ದೇವರಿಗೆ ನಿನ್ನ ಪ್ರಾರ್ಥನೆ ತಲುಪಿಬಿಡ್ತಪ್ಪ, ತಲುಪಿಬಿಡ್ತು. ಇನ್ಮ್ಯಾಗೆ ವರ್ಷಕ್ಕೆ 2 ಬೆಳೆ ಬೆಳೆದು ನಮ್ಮ ಸಾಲನೆಲ್ಲ ತೀರ್ಸ್ಕೋಬಹುದಲ್ವಾ? ಹೌದು ನಂಜುಂಡಿ. ನಿಲ್ಲಿಸಿ. ಏನ್ ಸಮಸ್ಯೆ ನಿಮ್ಮದು? ಯಾಕೆ ದಾನ್ಲೆ ಮಾಡ್ತಿದ್ರಾ? ಸೋಮೆ, ಬೆಟ್ಟದಾಚೆಗಿರೋ ದುರ್ಗಾಪುರದವ್ರು ನಾವು. ಹ್ಮ್. ಈ ಕಾಲುವೆ ಮೊದಲು ನಮ್ಮ ಊರಿಗೆ ಮಂಜೂರಾಗಿತ್ತು. ಅದನ್ನು ವಜಾ ಮಾಡಿ ಈ ಊರಿಗೆ ಕೊಟ್ಟಿದಿರಲ್ಲ, ಯಾಕೆ ಅಂತ ನೋಡಿ, ಸರ್ವೆ ಪ್ರಕಾರ ನಿಮ್ಮ ಊರಿನ ಉತ್ತರ ದಿಕ್ಕಿಗೆ ಈಗಾಗಲೇ ಒಂದು ಕಾಲುವೆ ಇದೆ. ಸಾಕಷ್ಟು ಜನ ತೋಟ ಗದ್ದೆ ಮಾಡ್ಕೊಂಡು ಅನುಕೂಲವಾಗೇ ಇದ್ದೀರಾ. ಈಗ ಇದು ಬೇಕಂದ್ರೆ ಹೇಗೆ? ಅದಲ್ಲದೆ ಈ ಊರಿಗೆ ಬರ ಬಂದು ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಆದ್ದರಿಂದಲೇ ಈ ಕಾಲುವೆನ ಈ ಊರಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ನೋಡಿ, ಅದೆಲ್ಲ ಪುರಾಣ ನಮಗೆ ಬೇಕಾಗಿಲ್ಲ. ಲಕ್ಷ ಖರ್ಚಾಗ್ಲಿ, ಕೋರ್ಟ್ಗೆ ಹೋಗೋದಾಗ್ಲಿ, ಈ ಕಾಲುವೆ ನಮ್ಮ ಊರಿಗೆ ಆಗ್ಬೇಕು. ನೋಡಿ, ನಾವು ರೈತರೇ, ನೀವು ರೈತರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮೂರು ಜನ ಬರಗಾಲದಿಂದ ಸಾಲ ಮಾಡ್ಕೊಂಡು ಕಷ್ಟದಲ್ಲವ್ರೆ. ಅದಕ್ಕೆ ನಾವು ಬಂದು ತೀರ್ಸವ ಸಾಲನ? ಕಡೆ ಪಕ್ಷ ಈ ಮಕ್ಳು ಮುಖನಾತ್ರ ನೋಡಿ ಕಾಲುವೆ ಬಿಟ್ಕೊಟ್ರೆ ಮುಂದೆ ನಿಮ್ಮ ಹೆಸರು ಹೇಳ್ಕೊಂಡು ಅನ್ನ ತಿಂತೇವೆ. ನಮ್ಮೂರಾಗೂ ಐಕ್ಳವ್ರೆ, ಕಾಲುವೆಗೋಸ್ಕರ ರಕ್ತ ರಕ್ತ ಸುರ್ಸಕ್ಕೂ ತಯಾರಾಗವ್ರೆ. ನೋಡಿ, ಈ ರೀತಿ ನೀವು ಜಗಳ ಆಡ್ಕೊಂಡ್ರೆ ನಿಮ್ಗೆ ಯಾರಿಗೂ ಕಾಲುವೆ ಸಿಗದೆ ಹೋಗ್ಬೋದು. ಸಮಾಧಾನದಿಂದ ನೀವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬನ್ನಿ. ಇವ್ರು ಬಂದು ಅಡ್ರಗಾಲ ಹಾಕೊಂಡು ಕುತ್ಕೊಂಡ್ಬಿಟ್ರು. ಒಂದು ಷರತ್ ಪಂದ್ಯ, ಅದ್ರಾಗ ಯಾರು ಗೆಲ್ತಾರೋ ಆ ಊರಿಗೆ ಕಾಲುವೆ. ಏನದು? ಕೋಣದ ಓಡ್ತು ಪಂದ್ಯ. ಕೋಣದೋಟನ ಅವೆಲ್ಲ ಆಗಕ್ಕಿಲ್ಲ.
ಏಯ್, ಯಾವನಾದ್ರೂ ಒಬ್ಬ ಮಾತಾಡಿ. ನೋಡಿ, ಕೋಣದೋಟದ ಪಂದ್ಯ ನಿಮ್ಮೂರ್ನವ್ರಿಗೆ ಅಭ್ಯಾಸ ಐತೆ, ನಮ್ಮೂರ್ನವ್ರಿಗಿಲ್ಲ. ಬೇರೆ ಏನಾದರೂ ಒಪ್ಕೊಂಡ್ರೆ ಕೋಣದ ಓಟದ ಪಂದ್ಯಕ್ಕೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗೋಣ. ಏನು ಒಪ್ಪಿಗೆನೋ ಇಲ್ವೋ? ಇದು ಒಪ್ಕೊಳ್ಳೋದಕ್ಕೆ ಯಾವ ಕೆಲ್ಸ ಆಯ್ತು. ಸರಿ, ಹಾಗಾದ್ರೆ ನಿಮ್ಮೂರವರಿಗೂ ನಮ್ಮೂರವರಿಗೂ ಪಂದ್ಯ ಏರ್ಪಡ್ಲಿ. ಅದ್ರಾಗ ಯಾರು ಗೆಲ್ತಾರೋ ಆ ಊರಿಗೆ ಕಾಲ್ವೆ. ಬರೋ ವೈಶಾಖಕ್ಕೆ ನಮ್ಮೂರ್ನಾಗೆ ಪಂದ್ಯ. ಸಾಹೇಬ್ರೆ, ಇದಕ್ಕೆ ನೀವೇ ಸಾಕ್ಷಿ. ಏಯ್, ನಡೀರ. ಈ ಶುಭ ದಿನ ನಿಮಗೆಲ್ಲ ಜಯ ತರಲಿ, ನಮ್ಮ ಹಳ್ಳಿ ಪಾಲಿಗೆ ದಾಖಲೆಯಾಗಿ ಉಳಿಲಿ. ನಿಮ್ಮಂಥ ಹಿರಿಯರ ಆರೈಕೆ, ದೇವರ ಆಶೀರ್ವಾದ ಇದ್ರೆ ಜಯ ನಮ್ದೆ. ಆಶೀರ್ವಾದ ಮಾಡಿ ಐನೋರೆ. ಮೊಗ, ಈ ಊರು ಭವಿಷ್ಯ ನಿನ್ನ ಕೈಯಾಗದೆ. ಈ ಪಂದ್ಯದಾಗ ಏನಾರ ಸೋತ್ರೆ ನಾವು ಬದುಕಿದ್ದು ಸತ್ತಂಗೆ. ಒಳ್ಳೆದ. ಕೋಣದ ಓಟದ ಸ್ಪರ್ಧೆಗೆ ನಮ್ಮ ಜಿಲ್ಲಾಧಿಕಾರಿಗಳಾದ ಶಂಕರ್ ರಾವ್ರವರು ಆಗಮಿಸಿದ್ದಾರೆ. ಅವರಿಗೆ ನೀವು ತುಂಬು ಹೃದಯದ ಸ್ವಾಗತವನ್ನು ನೀಡಬೇಕು ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಕಾಲುವೆಯನ್ನು ಕೊಡಬೇಕು ಅಂತ ನಿರ್ಧಾರವಾಗಿದೆ. ಆದ್ದರಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರೋ ಎರಡೂ ತಂಡಗಳಿಗೂ ನಾನು ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ.
ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ನಾನು ಹೇಳಿದ ಜಮೀನು ವಿಷಯ. ಹಾ ಹಾ, ನಡಿ ನೋಡು. ಬಾ. ಸಾಹೇಬ್ರೆ, ನಾ ಹೇಳಿದ ಜಾಗ ಇದೆಯಾ? ಏನಂತೆ? ಏನೋ ನಡೆಸೋಣ. ಇದು ಗೋಮಾಳಕ್ಕೆ ಸಂಬಂಧಪಟ್ಟಿದ್ದ ಜಾಗ ಅಲ್ವಾ? ಹೌದು. ಇದರಲ್ಲಿ 5 ಎಕರೆ ಜಾಗನ್ನ ರೀಸರ್ವೆ ಮಾಡಿಸಿ ರೆಕಾರ್ಡ್ ಎಲ್ಲ ರೆಡಿ ಮಾಡಿಸಿ ಫೈಲ್ ಅನ್ನ ನನ್ನ ಹತ್ರ ಕಳಿಸ್ಬೋದು. ಏನಪ್ಪ ಇದು 5 ಎಕರೆ ಅಂತಾರೆ, ಗೋಮಾಳ ಅಂತಾರೆ, ಕೊಯ್ಲು ಅಂತಾರೆ, ಮುಂದೆ ಅರ್ಥ ಆಯ್ತಲ್ಲ. ನನಗೂ ಅರ್ಥ ಆಯ್ತಲ್ಲ ಕಲ. ದಡ್ಡ ಬಡಿ ಮಕ್ಳ, ನಿಮ್ಗೆ ಅರ್ಥ ಆಗಿದ್ರೆ ಎಲ್ಲೋ ಇರ್ತಾ ಇದ್ರಿ. ಅವ್ನು ನೋಡಿ ಕಲ್ತ್ಕೊಂಡ್ರಲ್ಲ. ನಿಮ್ಮ ಅಪ್ಪನ ಕಾಲದಿಂದನು ಅರ್ಧ ಎಕರೆ 1/4 ಎಕರೆಯಲ್ಲಿ ಜೀವನ ಮಾಡ್ಕೊಂಡಿದ್ರ. ಅವ್ನು ನೋಡಿ TCRನ ಹಿಡ್ಕೊಂಡು 5 ಎಕರೆನ ಸ್ಯಾಂಕ್ಷನ್ ಮಾಡಿಸ್ಕೊಳಕ್ ಹೊಂಟವನೇ ಅಂದ್ರೆ ಅವನ್ನ ಹಿಂಗೇ ನೀವು ಬೆಳೆಸ್ತಾ ಇರಿ. ಒಂದಲ್ಲ ಒಂದ್ ದಿವಸ ಅವನ ಮನೆ ಕೂಲಿಗೆ ಹೋಗ್ಬೇಕಾಯ್ತದೆ. ಸಂತೋಷನ ನಂಜುಂಡಿ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸಾಹೇಬ್ರೆ. ಏನೋ ಮಸ್ಲತ್ತೆ. ಬಿಡುಕೈನ, ನಿಂಗೆಲ್ಲಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಹಾ, ಹಿಡ್ದಿದೆ. ನಿನ್ನ ಪ್ರೀತಿ ಹುಚ್ಚಿಡ್ದಿದೆ ನನಗೆ. ಪ್ರೀತಿನ? ಯಾಕೆ ನಗ್ತಾ ಇದೀಯಾ? ನಿನ್ ಮಾತ್ ಕೇಳಿ. ನೋಡು, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ഇരുಳು ಗುರುಡಿರೋ ಗಿಣಿನು ಹಗುಲು ಗುರುಡಿರೋ ಗೂಬೆನು ಜೊತೆಯಾಗಿ ಹಾರಕ್ಕಾಗ್ತದ? ಅಂದ್ರೆ ನಿನ್ನ ಅರ್ಥದಲ್ಲಿ ನಾನು ಗೂಬೆನಾ? ನೀನಲ್ಲ, ತಾತ ಮೊಮ್ಮಗಳು ಹೇಳ್ದಂಗೆಲ್ಲ ಕುಣ್ದಲ್ಲ ನಾನ್ ಗೂಬೆ. ನೀವು ಸುಳ್ಳು ಸಾಕ್ಷಿ ಹೇಳು ಅಂದ್ರೆ ಹೇಳ್ಬೇಕು, ಕೂಲಿ ಮಾಡೋಂದ್ರೆ ಮಾಡ್ಬೇಕು, ಪ್ರೀತಿ ಮಾಡೋಂದ್ರೆ ಒಪ್ಕೋಬೇಕಾ? ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಇವರೆಲ್ಲ ಒಬ್ಬರಿಗೋಸ್ಕರ ಒಬ್ರು ಎಲ್ಲಾ ಸಂಬಂಧಗಳನ್ನು ಕಡ್ದು ಪ್ರೀತಿ ಮಾಡಿ ಕೊನೆಗೆ ಪ್ರಾಣನೇ ಬಿಟ್ರಲ್ಲ, ಅದು ಪ್ರೀತಿ ಅಂದ್ರೆ. ಅವ್ರ ಕಥೆ ಎಲ್ಲ ಗೊತ್ತಾ ನಿನ್ಗೆ? ಇಲ್ಲ, ಅವ್ ಯಾವ ಕಥೆನೂ ಗೊತ್ತಿಲ್ಲ ನಂಗೆ. ಈ ಮಣ್ಣಿನ ಕತೆ ರಾಮಾಯಣ ಮಹಾಭಾರತ ಗೊತ್ತು ಅಷ್ಟೇ. ತಂದೆಗೋಸ್ಕರ ರಾಮ, ಅಣ್ಣನಿಗೋಸ್ಕರ ಲಕ್ಷ್ಮಣ, ಗಂಡನಿಗೋಸ್ಕರ ಸೀತೆ, ತಾಯಿಗೋಸ್ಕರ ಕರ್ಣ ತ್ಯಾಗ ಮಾಡ್ತಾರಲ್ಲ, ಅದು ಪ್ರೀತಿ ಅಂದ್ರೆ. ಪ್ರೀತಿ ಅನ್ನೋದು ಎಲ್ಲ ಸಂಬಂಧಗಳನ್ನು ಬೆಸೆಯೋ ಕೊಂಡಿ ಹಾಕ್ಬೇಕೆ ಹೊರತು ಕತ್ತರಿಸೋ ಚಾಣ ಹಾಕ್ಬಾರ್ದು. ಅದೆಲ್ಲ ಬೇಕಾಗಿಲ್ಲ. ನನ್ನ ನೀನು ಒಪ್ಕೋಬೇಕು. ನಮ್ಮವ್ವನೆದೆ ಗುಂಡಿಟ್ಟೋಳ್ ನೀನು. ನಿನ್ನನ್ನು ಒಪ್ಕೊಂಡ್ರೆ ನಮ್ಮವ್ವನೆದೆ ಗೊತ್ತಂಗ ನಾನು ಸಾಧ್ಯನೇ ಇಲ್ಲ. ನನ್ನಂಥ ರೂಪವತಿನ ಮದ್ವೆ ಆಗ್ಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು. ಅಷ್ಟೇ ಅಲ್ಲ, ನಮ್ಮ ತೋಟ, ಆಸ್ತಿ ಪಾಸ್ತಿ ಎಲ್ಲ ನಿನಗೆ ಕೊಡಿಸ್ತೀನಿ, ಒಪ್ಕೋ. ಹೆಣ್ಗಾಸೆ ಪಟ್ಟು ರಾವಣ ಸತ್ತ, ಮಣ್ಗಾಸೆ ಪಟ್ಟು ಕೌರವ ಸತ್ತ. ಇವೆರಡು ರಾಸಿನ ತೋರಿಸಿ ನಾನು ಏನ್ ಮಾಡ್ಬೇಕು ಅಂತಿದ್ಯಾ? ನಾನು ಪ್ರೀತಿಸ್ತೀನಿ ಅಂದ್ರೆ ಕ್ಯೂ ನಿಲ್ತಾರೆ ಜನ. ಅಂಥದ್ರಲ್ಲಿ ನಾನಾಗೆ ಕೇಳಿದ್ರು ದೌಲತ್ ಮಾಡ್ತೀಯಾ? ಇದೆ, ಈ ದುರಹಂಕಾರನೇ ನಿನ್ನ ಹಾಳು ಮಾಡ್ತಿರೋದು. ಇನ್ನೊಬ್ರು ಪ್ರೀತಿ ಗೆಲ್ಲಕ್ಕೂ ಮುಂಚೆ ನಿನ್ನಲ್ಲಿರೋ ಅಹಂಕಾರನ್ ಗೆಲ್ಲು, ಆಮೇಲೆ ನೀ ಬಯಸಿದ ತಾನಾಗೆ ಸಿಗುತ್ತೆ. ಏಯ್, ನಿಂತ್ಕೋ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಾನು ಅಂದುಕೊಂಡಿದ್ದಾಗ್ಲಿ ಇಷ್ಟಪಟ್ಟಿದ್ದಾಗ್ಲಿ ನಾನು ಯಾವತ್ತೂ ಬಿಟ್ಕೊಟ್ಟವಳಲ್ಲ. ಮರ್ಯಾದೆಗೆ ಒಪ್ಕೊಂಡ್ಯೋ ಸರಿ, ಇಲ್ಲ ಚಟ್ದಿಂದ ಗಂಡ್ಸ್ ಕೆಟ್ಟ, ಹಟ್ಟಿಂದ ಹೆಂಗ್ಸ್ ಕೆಟ್ಲು ಅಂದಂಗೆ ಸುಮ್ಕೆ ಹಠ ಮಾಡಿ ಹಾಳಾಗ್ಬೇಡ. ನಿಂತ್ಕೋ, ಆ ಕಡೆ ಹೋಗ್ಬೇಡ, ನಿಂತ್ಕಿದೋದಯ. ನಿಂತ್ಕೋ.
ಅದು ಒಂದಿದ್ದಕ್ಕೆ ಮಗ ಒಳ್ಳೆಲ್ ಹುಚ್ಚೋಯ್ತು ಅಂದಂಗೆ ನಮ್ಮೂರ್ ಪಟೇಲ್ರ ಮನೆ ಹುಡುಗಿ ಮ್ಯಾಗೆ ಕಣ್ಣಾಕ್ಬಿಟ್ಟಲ್ಲ. ಸಾಕು, ಆತರ ಮಾಡಿ ಗೋತ್ರ ಕೆಡ್ಸ್ಕೊಂಡ್ರು ಅಂದಂಗೆ ಗದ್ಗೆಲ್ ಕುಂತ್ಕೊಂಡು ಯಾಕೆ ಪೊಳ್ ಮಾತಾಡ್ತೀರಾ? ನೀನ್ ಸುಮ್ಕಿರು. ನೀನ್ ಹೇಳವ ಏನ್ ನಡೀತು ಅಂತವ. ಸತ್ಯ ಏನು ಅಂತ ಇಡೀ ಊರ್ ಜನ ಕಣ್ಣಾರೆ ನೋಡಿದ ಮೇಲೂ ನಾನ್ ಏನು ಅಂತ ಹೇಳಿ? ನಮ್ಮ ಆಸ್ತಿಗೆ ಆಸೆ ಪಟ್ಟು ಪ್ರೀತ್ಸು ಅಂತ ನನ್ನ ಬಲವಂತ ಮಾಡ್ದ ಅಂತ ಹೇಳ? ನನ್ ರೂಪಕ್ಕೆ ಆಸೆ ಪಟ್ಟು ಬಲಾತ್ಕಾರಕ್ಕೆ ಪ್ರಯತ್ನಿಸ್ತ ಅಂತ ಹೇಳ? ಬೇಷ್, ಉಣ್ಣೆ ಹಸು ಕೆಚ್ಚಲೇ ಇದ್ರು ಅದು ಹಾಲು ಕುಡಿಯಲ್ಲ, ರಕ್ತನೇ ಕುಡಿಯೋದು ಅನ್ನೋದನ್ನ ನಿಜ ಮಾಡ್ಬಿಟ್ಟೆ ನೀನು. ಸುಳ್ಳು ಸುಳ್ಳು ಹೇಳ್ತಿದ್ದಾಳೆ ಇವಳು. ಸಾಕ್ ಮಾಡ್ಲಾ ನಾಟಕ ನಾವೆಲ್ಲ ಕಂಡಿದೀವಿ, ವಾದಿಸ್ತೀಯ? ಮುಚ್ಚಳಯ್ಯ ಬಾಯಿ. ಚಾಡಿ ಮಾತ್ ಕೇಳ್ಕೊಂಡು ಚಾವಡಿ ಹಾಳಾಯ್ತು ಅಂದಂಗೆ ಈ ಬಿಕನಾಸಿ ಮಾತ್ ಕೇಳ್ಕೊಂಡು ಅದನ್ನೇ ಸ್ವಚ್ಛ ಅಂತಿದ್ದೀರಾ? ಎಲ್ಲೋ ಬಿದ್ದಿದ್ದ ಈ ಬೇವರ್ಸಿನ ನೀನ್ ಈ ಊರೊಳಗೆ ಕರ್ಕೊಂಡ್ ಬಂದಿದ್ದಕ್ಕೆ 60 ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದ ಪಂಚಾಯತಿ ನೇಮನ ಹಾಳು ಮಾಡ್ಬಿಟ್ಟ ಇವನು ಅನಾಥನ್ ತಂದು. ಅನಾಥ ಅವನಲ್ಲ ಕಣ್ರು, ನಿಮ್ಮಂತ ನೀತ್ಗೆಟ್ ಬೇವರ್ಸಿಗಳು ಅನಾಥರು. ನಾನು ಅವ್ರವ್ವ ಬದುಕಿರೋ ಗಂಟ ನನ್ನ ಮಗ ಅನಾಥ ಅಲ್ಲ ಕಣ್ರು, ಅನಾಥ ಅಲ್ಲ. ಓರ್ಲಿಲ್ಲ ಎರ್ಲಿಲ್ಲ, ಪರ ವಹಿಸ್ಕೊಂಡ್ ಬೇರೆ ಮಾತಾಡ್ತೀಯಾ? ಇವನ್ ಮ್ಯಾಕೆ ನನಗ್ ಮೊದ್ಲಿಂದ ಅನುಮಾನ ಇತ್ತು. ರಾಮಣ್ಣ ಮನೇಲಿ ಇಲ್ದೇ ಇದ್ದಾಗ ಮೂಕಿ ಅಂತ ಸದರ ಮಾಡ್ಕೊಂಡು ಆ ಲಕ್ಷ್ಮಿ ಜೊತೆ ಆದ್ರ ಮಾಡಕ್ ಹೋಯ್ತಾ ಇದ್ದ. ಏನ ನೋಡ್ತಾ ಇದ್ದೀರಾ? ಯಾಕಲ್ರಲ್ಲ ಅವನ್ನ ಕೈ ಮಾಡಂಗ ಆಗ್ಬಿಟ್ಟ ನೀನು. ಇವ್ನು ಏನ್ ಮಾಡೋದು ಗೊತ್ತಾ ನಿಮ್ಗೆ? ಅಷ್ಟೇ ಅಲ್ಲ ಗೌಡ್ರೆ, ಇವನ್ ಉಳ್ಕು ಇನ್ನೂ ಬೇಕಾದಷ್ಟು ಐತೆ. ಕಾಲಾಗಾಯ್ತು ನಮ್ಮೂರಾಗೆ ಜನ ಕೂಲಿ ನಾಲಿ ಮಾಡ್ಕೊಂಡ್ ಬದುಕ್ತಾವ್ರೆ. ನೆನ್ನೆ ಮೊನ್ನೆ ಬಂದಿರೋ ಇವನು DC ಸಾಹೇಬ್ರನ್ನ ಗಿಲ್ಗಿಲ ಅನ್ನಿಸ್ಬಿಟ್ಟು ನಮ್ಮೂರ್ ಗೋಮಾಳ ಆಯ್ತಲ್ಲ, ಅಲ್ಲಿ 5 ಎಕರೆ ಜಮೀನು ಹೊಡಿಯಕ್ ಪಿಲಾನ್ ಹಾಕವ್ನೆ. ಕಳ್ಳ ನನ್ ಮಗ. ಕಚ್ಚರ್ಕ ನನ್ನ ಮಗನೇ, ಮುಚ್ಚಲ ಬಾಯ. ಅವನೆಂಥವನಂತ ನಿನ್ ಗೊತ್ತೇನ್ಲ? ಸದ್ದು ಬಾಯಿ ಮುಚ್ಕೊಂಡಿರ್ರಿ. ತೀರ್ಮಾನ ಮಾಡಕ್ಕೆ ಪಂಚಾಯತಿದಾರರು ನಾವಿಲ್ಲಿದ್ದೀವಿ. ಗೌಡ್ರೆ, 60 ವರ್ಷದ ಹಿಂದೆ ಇದೇ ಇಸಿಕ್ಕೆ ಊರ್ನಾಗೆ ರಣರಂಗ ಆಗೋಗಿತ್ತು. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಜಾತಿ ಬಿಟ್ ಜಾತಿ ಹೆಣ್ಣು ಮೇಲೆ ಕಣ್ಣು ಹಾಕಿದ್ ಇವನ್ನ ನಮ್ಮೂರ್ ಪಂಚಾಯತಿ ನೇಮದ ಪ್ರಕಾರ ಗಲ್ಲಿಗೇರಿಸಬಹುದು. ಆದ್ರೆ ಈಗಿನ ಕಾಲಕ್ಕಂಗೆಲ್ಲ ಮಾಡಕ್ ಹೋದ್ರೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗ್ತದೆ. ಅದಕ್ಕೆ ಊರಿನ ಪಂಚಾಯತಿದಾರೆಲ್ಲ ಸೇರಿ ಇವನ್ನ ಊರಿಂದ ಬಹಿಷ್ಕಾರ ಹಾಕ್ಬೇಕು ಅಂತ ತೀರ್ಮಾನಿಸಿದೀವಿ. ಕಣ್ರಪ್ಪ, ನನ್ನ ಬಗೆಗೆ ಅನ್ಯಾಯ ಮಾಡ್ಬೇಡ್ರಪ್ಪ. ನಿಮ್ ಕಾಲಿಗೆ ಬೀಳ್ತೀನಿ ಕೊಂಡ್ರಪ್ಪ. ನನ್ನ ಮಗ ಊರ್ ಜನದ ಕೆಲಸ ಅಂತ ಗಾಣದೆತ್ತ ದುಡ್ದವ್ನೆ ಕೊಂಡ್ರಪ್ಪ. ಅವ್ರಿಗೆ ಅನ್ಯಾಯ ಮಾಡ್ಬೇಡ್ರಪ್ಪ. ಇದು ಪಂಚಾಯತಿ ತೀರ್ಮಾನ. ಒಂದ್ಸಲ ಮಾಡಿದ ಮ್ಯಾಕೆ ಮುಗೀತು. ಅಯ್ಯೋ ಅಯ್ಯೋ ಅಪ್ಪ ಚಂಪ, ನೀನಾರು ಬೇಡ ಅಂತೇಳು ಹೇಳು. ತಿಮ್ಮ ಬೇಡ ಅಂತೇಳು, ಹಂಗ್ ಮಾಡ್ಬೇಡ ಅಂತೇಳು. ಅಪ್ಪ ನೀವ ಹೇಳ್ರು.
ನೀವೆಲ್ಲ ನನ್ನ ಮಗನ ಸೀನೆ ಇದ್ರಕೊಂಡು ಅವನಿಗೆ ಹಂಗ ಅನ್ಯಾಯ ಮಾಡ್ಬೇಡ್ರಪ್ಪ. ದೇವ್ರ ಮೆಚ್ಕೊಳಕಿಲ್ಲ ಕಣ್ರಪ್ಪ. ಬೇಡ, ಹಂಗೆಲ್ಲ ಮಾಡ್ಬೇಡ್ರು. ನಿಮ್ಮ ಕಾಲಿಗೆ ಬೀಳ್ತೀನಿ. ನೀವ್ ಯಾವ್ರ ನಿಮ್ಮ ಕಾಲಿಗೆ ಬೀಳ್ತೀನಿ ಕೊಡ್ರಪ್ಪ. ನಿಮ್ ಪಾದಕ್ಕೆ ಬೀಳ್ತೀನಿ ಕಣ್ರು. ನಿಮ್ ಕಾಲಿಗೆ ಬೀಳ್ತೀನಿ. ನಿಮ್ ಕಾಲಿಗೆ ನಾಳೆ ಒತ್ತುಟ್ಟೋದ್ರೊಳಗಾಗಿ ಅವನ್ನ ಊರಿಂದ ಆಚೆ ಹಾಕ್ಬೇಕು. ಏನಾರು ತೆಪ್ಪದೋ ಪಂಚಾಯತಿಯಿಂದ ನಿನ್ ಮಗನ್ ಜೊತೆ ನಿನಗೂ ಊರಿಂದ ಬಹಿಷ್ಕಾರ ಆಗ್ಬೇಕಾಯ್ತದೆ. ನಿಮ್ ಪಂಚಾಯತಿಗೆ ನನ್ ಎಕ್ಕಡ ಹಾಕ ನೇಗಿಲಿಡ್ದು ದುಡಿದು 4 ಕಿಲೋಮೀಟರ್ ಸಂಪಾದಿಸೋ ಯೋಗ್ತಾ ಇಲ್ಲ ನಿಮ್ಗೆ. ನಿಮ್ಮಂತವರೆಲ್ಲ ಬೀಳೆ ಬಟ್ಟೆ ಹಾಕೊಂಡು ದುಡ್ಡಿಗೆ ಮೇಲೆ ಕುತ್ಕೊಂಡು ನ್ಯಾಯ ಪಂಚಾಯತಿ ಮಾಡೋ ಹೊತ್ತಿಗೆ ನಮ್ಮ ದೇಶ ಕೆಟ್ಟ ಕುಂತಿರೋದು. ನೀವೇನ್ರ ನಮ್ಮನ್ನ ಬಹಿಷ್ಕಾರ ಹಾಕೋದು? ನನ್ನ ಮಗಿನ ಬಹಿಷ್ಕಾರ ಹಾಕದಾಗಲೇ ನನ್ನ ಪಾಲಿಗೆ ನೀವು ಸತ್ತಿ ಹಣ ಕಿತ್ಕೊಂಡ್ ತಿನ್ನೋ ಕತ್ತೆ ಕಿರುಬುಗಳಿದ್ದು ಕಡಿಯಾಗಿ ಹೋಗ್ಬಿಟ್ರಿ. ನಾಳೆ ಬೆಳಿಗ್ಗೆಗಲ್ಲ, ಇವತ್ತು ಒಟ್ಟು ಮುಳುಗೋದೊಳಗೇನೆ ನಾನು ನನ್ನ ಮಗ ಈ ಊರ್ನೇ ಬಿಟ್ಟು ಹೊಂಟೋಗ್ಬಿಡ್ತೀವಿ. ಈ ಊರ್ನೇ ಬಿಟ್ಟು ಹೊಂಟು ನಿಮಗ ಇಲ್ಲಿ ನಾನು ಬೇಡಕನು. ಈ ಜನಗಳು ವಿಶ್ವಾಸಘಾತಕನು ಕೊನಪ್ಪ. ಬೇಡಕನು ಮಗನೇ. ನಾವು ಹೋಗ್ಬಿಡೋಣ ಕಣಪ್ಪ. ಹೋಗ್ಬಿಟ್ಟು ಹೋಗ್ಬಿಡೋಣ ಕಣಪ್ಪ. ಮಾತಾಡುತ್ತೆ ಸೌಂದರ್ಯ. ಅಯ್ಯೋ ಸೌಂದರ್ಯ, ಸೌಂದರ್ಯ ಏನ್ರ ನೋಡ್ತಾ ಇದ್ದೀರಾ? ಎತ್ಕೊಂಡ್ರೆ ಆಸ್ಪತ್ರೆಗೆ ಹೋಗವಾ? ಏನಾದ್ರ ಬುದ್ಧಿ ಆಯ್ತಾ ಪಟೇಲ್ರೆ? ಹಬ್ಬೆ ಕಚ್ಚಿದ್ರೆ ಹೆಬ್ಬಾಗ್ಲಿಗೂ ಸುದ್ದಿ ಇಲ್ಲ ಅನ್ನೋ ಗಾದೆನೇ ಐತೆ. ಅಂತದ್ರಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಗಂಟ ಜೀವ ಉಳ್ದಾತ. ಇವಳು ಜೀವ ಉಳಿಸ್ಕೋಬೇಕು ಅಂದ್ರೆ ಮೊದ್ಲು ಹೋಗಿ ಜಾನವನ್ನು ಅವಳ ಮಗ ನಂಜುಂಡಿನ ಕರ್ಕೊಂಬನೆ. ಮಾಡಿ ಮಾವಯ್ಯ. ಅವ್ವ ಜಾನವ, ನನ್ ಮಗ್ಳಿಗೆ ಹಬ್ಬೆ ಕಚ್ಬಿಟ್ಟಿದೆ. ನನ್ನ ವಂಶದ ಕೊಡಿನ ನೀನೇ ಕಾಪಾಡ್ಕೊಡ್ಬೇಕು. ಬಾ ಜಾನವ, ಹೋಗೋಣ. ಜಾನವ, ಜಾನವ, ನಂಜುಂಡಿ, ನೀನಾದ್ರೂ ಅವಾಗ ಹೇಳು ನಂಜುಂಡಿ. ನಿನ್ ಕಾಲಕ್ಕೆ ಬೀಳ್ತೀನಿ, ಕಾಲಕ್ಕೆ ಬೀಳ್ತೀನಿ. ಧೈರ್ಯವಾಗಿ ಏನೂ ಆಗಕ್ಕಿಲ್ಲ. ಜೀವಕ್ಕೇನೂ ಅಪಾಯ ಇಲ್ಲ. ತಕ ಜ್ಞಾನ ಬಂದ ಮ್ಯಾಕೆ ಈ ಔಷಧಿ ಕುಡಿಸಿ ಎಲ್ಲ ಸರಿತದೆ. ಮಗ ನೋಡಿ,
ಜಾನವ ದ್ಯಾವ್ರಂಗ ಬಂದು ನಮ್ ಪುಟ್ಟಿ ಜೀವ ಉಳಿಸ್ಬಿಟ್ಟೆ ಕಣವ. ಸಾಕು ಕಣ್ರಪ್ಪ, ಸಾಕು. ಬಾಯಿ ಕಿವಿ ಇದ್ದೆ ನಮ್ಮನ್ನ ಹಿಂಗ ಆಡಿಸ್ಬಿಟ್ರು. ಅವ್ ಎರಡೂ ಇಲ್ದೆ ಕೊಲ್ಲು ದೇವ್ರಾಗಿದ್ದಿದ್ರೆ ಆಡಂಗೂ ಇರ್ಲಿಲ್ಲ, ಅನುಭವಿಸಂಗೂ ಇರ್ಲಿಲ್ಲ. ನೀ ಏನೇ ಹೇಳು, ನಿನ್ನ ಮಗ ಮಾಡಿದ ತೆಪ್ಪಿಂದ್ಲೇ ಅಲ್ವಾ ಈಟೆಲ್ಲ ಆಗಿದ್ದು? ಹಾ, ತಪ್ಪೆ, ನಾ ಮಾಡಿದ ತಪ್ಪೆ. ನೀವ್ ಹೇಳ್ದಾಗೆಲ್ಲ ಕೇಳ್ಕೊಂಡು ಚೀತಾ ಜೈಲು ಅಂತ ಅನುಭವಿಸ್ನಲ್ಲ, ಅದನ್ನ ಮಾಡಿದ ತಪ್ಪೆ. ಏನ್ ತಪ್ಪು ಮಾಡ್ತಿದ್ರು? ಪಂಚಾಯತಿ ಕಟ್ಟೆ ಮರುವಾದ ಉಳಿಸಕ್ಕೋಸ್ಕರ ಬಾಯಿ ಮುಚ್ಕೊಂಡಿದ್ನಲ್ಲ, ಅದು ನಾ ಮಾಡಿದ ತಪ್ಪೆ. ದೊಡ್ಡನವ್ರೆ, ಏನಂದ್ರಿ? ಊರ ಆಸ್ತಿ ಕಬಳ್ಸಕ್ ಬಂದಿರೋ ಕಳ್ಳನ್ ಮಗ ಅಂದ್ರ ನನ್ನ? ಹೌದು, ನೀವ್ ಕದ್ದ ನಿಮ್ ತಮ್ಮನ್ ಮಗು ಸರನ ಅವ್ರ ಹತ್ರ ಕೊಟ್ಟು ನಿಮ್ ಹೆಸರು ಹೇಳಿದೆ ನಿಮ್ ಮರುವಾದ ಉಳಿಸ್ತ ನೋಡಿ, ನಾನು ಕಳ್ಳನೇ. ಧರ್ಮಣ್ಣವ್ರೆ, ನಿಂತ್ಕೊಳ್ಳಿ. ನೀವು ಮಾಡಿದ ತಪ್ಪನ್ನ ನನ್ನ ಮೇಲೆ ಹೊರಿಸಿ ಆದ್ರ ಮಾಡಕ್ ಹೋಯ್ತಿದ್ದೆ ಅಂತ ಹೇಳಿದ್ರಲ್ಲ ನೀವು. ನಾನು ಆ ರೀತಿ ಓದ್ ಮನೆಲ್ಲ ಮೈ ಮೇಲೆ ಬಿದ್ದು ಆದ್ರ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಇಡೀ ಊರ್ಗೂರೇ ಸೂಳ್ಗಿರಿ ಆಗೋಗೋದು. ಕೆಪ್ತಿರ್ಲಿ. ಹೆಣ್ಣು ಅಂದ್ರೆ ದೇಹದ ಚಪ್ಪಲ ತೀರ್ಸಕ್ಕಿರೋ ದಾಸಿ ಅಂತ ತಿಳಿದಿರೋರು ನೀವು, ಮನ್ಸನ್ ಕೊಳೆ ತೆಗಿಯೋ ದೈವ ಅಂತ ತಿಳಿದಿರೋ ನಾನು. ಏನೋ ಆಗಿದ್ದಾಗೋಯ್ತು, ಮರ್ತ್ಬಿಡು ನಂಜುಂಡಿ. ಏನ್ ಮರಿಲಿ ಕೆಂಪಣ್ಣ? ಯಾಕೆ ಮರಿಲಿ? ನಂಜುಂಡಿ, ನಿನಗೋಸ್ಕರ ನಮ್ಮ ಪ್ರಾಣನೇ ಕೊಡ್ತೀವಂತ ಹೇಳಿದವರು ಇವತ್ತು ಪಂಚಾಯತಿ ಕಟ್ಟೆಯಲ್ಲಿ ನಮ್ಮವ್ವ ಗೋಳಾಡ್ತಾ ನಿಮ್ಗಳ ಕಾಲು ಹಿಡ್ಕೊಂಡ್ರು ನನ್ನನ್ನು ಯಾರು ಅಂತ ಗೊತ್ತಿಲ್ದಿರ ಹಾಗೆ ಕಲ್ಲಾಗಿ ನಿಂತ್ಬಿಟ್ಟಿದ್ರಲ್ಲ. ಎಲ್ಲ ಅಷ್ಟೇ. ಬಾಳೆಲ ವೈಭವ ಊಟ ಮುಗಿಯೋವರೆಗೂ ಅಷ್ಟೇ, ಆಮೇಲೆ ತಿಪ್ಪೆಗೆ ಬಿಸಾಕವ್ರೆ. ನಂಗೋಸ್ಕರ ಕೈ ತುತ್ತಿಟ್ಟು ದೊಡ್ಡ ಕಣ್ಣೀರಿಟ್ಟಿರೋರಂದ್ರೆ ಈ ಊರಿನ ಹೆಣ್ಮಕ್ಳು. ಈ ದೇಹ ಮಣ್ಸೇರ ಗಂಟ ನಿಮ್ಗಳ ಋಣನ ಮರೆಯಕ್ಕಿಲ್ಲ. ಏನು ತಪ್ಪು ಮಾಡಿದ್ರು ಈ ಲಕ್ಷ್ಮಿಗೂ ಕಳಂಕ ಹಚ್ಬಿಟ್ರಲ್ಲ ನೀವೆಲ್ಲ. 3 ಜನ ತಂಗಿದಿರ್ ಮದುವೆ ಆದ್ರು, ಮದುವೆ ಇಲ್ದೆ ತವ್ರ ಮನೆಯಲ್ಲೇ ಉಳಿಯಂಗಾಗಿದೆಯಲ್ಲ ಅವಳ ಬದುಕು. ಎಲ್ಲಿ ಯಾರಾದ್ರೂ ಒಬ್ಬ ಮುಂದೆ ಬಂದು ಅವಳಿಗೊಂದು ಬಾಳ್ ಕೊಡಿ, ಆ ದ್ಯಾವ್ರ ಮೆಚ್ತಾನೆ. ಯಾಕೆ ಮಾತು ಬರ್ದಿರೋ ಮೂಕಿ ಅಂತ ತಾತ್ಸಾರನ? ನಿಮ್ ಕೈಲಾಗ್ದಿರೋ ಕೆಲ್ಸನ ನಾನ್ ಮಾಡಿ ತೋರಿಸ್ತೇನೆ. ರಾಮಣ್ಣವ್ರೆ, ಇದಕ್ಕೆ ನಿಮ್ಗೆ ಒಪ್ಪಿಗೆ ತಾನೆ? ನಮ್ ಜಾತಿ ಹುಡುಗಿನ ನೀನ್ ಹೆಂಗಲ್ಲ ಮದುವೆ ಆಯ್ತೀಯಾ? ಜಾತಿ ಕುಲ ಇದೆಲ್ಲ ಯಾರು ಮಾಡಿದ್ದು? ಆ ದ್ಯಾವ್ರು ಮಾಡಿದ್ನಾ ಇಲ್ಲ ಹಣೆ ಮೇಲೆ ಬರ್ದಿದ್ಯಾ? ಇದೆಲ್ಲ ನಾವಾಗೆ ಬೆಳೆಸ್ಕೊಂಡ್ ಬಂದಿರೋ ವಿಷವೃಕ್ಷಗಳು. ಜಾತಿ ಹುಟ್ಟಿದ್ದು ಹುಟ್ಟಿನಿಂದಲ್ಲ, ಮಾಡೋ ವೃತ್ತಿಯಿಂದ. ನೀವಿದನ್ನೇ ನಂಬೋದಾದ್ರೆ ನಾನ್ ಗಂಟೆ ಹಿಡಿದ್ರೆ ಬ್ರಾಹ್ಮಣನಾಗ್ಬಲ್ಲೆ, ಕತ್ತಿ ಹಿಡಿದ್ರೆ ಕ್ಷತ್ರಿಯನಾಗ್ಬಲ್ಲೆ, ತಕಡಿ ಹಿಡಿದ್ರೆ ವೈಶ್ಯನಾಗ್ಬಲ್ಲೆ, ನಿಮ್ಮಾಗ್ ಮಣ್ಣು ತುಳಿದ್ರೆ ಕುಂಬಾರನೂ ಆಗ್ಬಲ್ಲೆ. ಲಕ್ಷ್ಮಿ, ನಿನಗೊಪ್ಪಿಗೆ ಇದ್ರೆ ಯಾರಿಗೂ ಹೆದರ್ಬೇಕಾಗಿಲ್ಲ. ನನ್ನ ಮೇಲೆ ನಂಬಿಕೆ ಇದ್ರೆ ಧೈರ್ಯವಾಗಿ ಬಾ, ನಾನಿದ್ದೀನಿ. ಎಲ್ಲಿವರೆಗೂ ಈ ಜಾತಿ ಮತದ ಸಾಮ್ರಾಜ್ಯ
ನಮ್ಮನ್ನೆಲ್ಲ ಆಳುತ್ತೋ ಅಲ್ಲಿವರೆಗೂ ಯಾವ ಊರು ಕೆರೆನೂ ಉದ್ಧಾರ ಆಗಲ್ಲ. ಇವತ್ತಿಗೆ ಈ ಊರಿನ ಋಣ ಮುಗೀತು ಮುಗೀತು. ಪುಟ್ಟಿ ಡ್ಯಾಡಿ, ನಂಜುಂಡಿನೂ ಅವ್ರ ಹವಾನು ಬಂದು ನಿನ್ನ ಬದುಕಿಸ್ಬಿಟ್ರು ಕಂದ. ಹೌದು ಪುಟ್ಟ, ತಪ್ಪು ಮಾಡ್ಬಿಟ್ಟೆ ಅಮ್ಮ, ತಪ್ಪು ಮಾಡ್ಬಿಟ್ಟೆ. ಪಂಚಾಯತಿ ಕಟ್ಟೆಯಲ್ಲಿ ನಾನು ಹೇಳಿದ್ದೆಲ್ಲ ಸುಳ್ಳು. ನಂಜುಂಡಿದೇನು ತಪ್ಪಿಲ್ಲ. ನಂಜುಂಡಿ ನನ್ನನ್ನು ಪ್ರೀತಿಸ್ಲಿಲ್ಲ ಅಂತ ನಾನೇ ಹೀಗೆಲ್ಲ ಸುಳ್ಳು ಹೇಳ್ದೆ. ಅಮ್ಮ, ತಪ್ಪೆಲ್ಲ ನಂದೆ ನಂದೆ. ತಪ್ಪು ಮಾಡ್ಬಿಟ್ವಿ ಕಂಡ್ರಲ್ಲ, ತಪ್ಪು ಮಾಡ್ಬಿಟ್ವಿ. ಬಂದ್ರಲ್ಲ, ಮೊದಲು ಅವನ ಕ್ಷಮೆ ಕೇಳೋಣ. ಲೇ, ಯಾಕೆ ಹೇಳ್ತಾ ಇದೀಯ? ನಂಜುಂಡಿ ಜಾನವ ಎಲ್ಗೋದ್ರೆ? ಬೀಗ ದಿಸ್ಲು ನನ್ ಕೈ ಕೊಟ್ಟು ಮನೆನ ನೀವೇ ಇಟ್ಕೊಳ್ಳಿ ಅಂತೇಳಿ ಗಾಡಿಯಾಗ ಹೊಂಟೋದ್ರು. ನಾ ಎಷ್ಟು ಹೇಳಿದ್ರು ಕೇಳಿ. ಎತ್ ಕಡೆಗೆ ಹೋದ್ರವ್ವ? ದೇವಸ್ಥಾನ ಕಡೆಗೆ ಹೋದ್ರು. ದೇವಸ್ಥಾನಕ್ಕೆ ಬಂದ್ರಲ್ಲ ನೋಡವ್ವ. ತಾಯಿ ಮಗ ಊರು ಬಿಟ್ಟರು ಆಚಾರ ಬಿಟ್ಟಿಲ್ಲ. ದೇವರಿಗೆ ಮೀಸಲಿಟ್ಟೇ ಹೋಗಿದ್ದಾರೆ. ಮಗು ಮನಸ್ಸಿನಂತ ನಂಜುಂಡಿ ನಮ್ಮೂರಿನ ಬರಾನೇ ನೀಗಿಸಿಬಿಟ್ಟ. ಈಗ ಊರೆಲ್ಲ ಹಸಿರಾಗೋ ಸಮಯದಲ್ಲಿ ನೀವು ಅವರನ್ನ ಊರು ಬಿಟ್ಟು ಆಚೆ ಕಟ್ಟಿದ್ರಲ್ಲ, ನೀವೆಲ್ಲ ಮನುಷ್ಯರ? ಸಾಹೇಬ್ರ, ನಮ್ಮೂರಿಗೆ ಒಂದು ಸ್ಕೂಲ್ ಬೇಕು ಅಂತಿದ್ದ. ಆ ಸ್ಕೂಲಿಗೆ ಬೇಕಾಗಿರೋ ಜಮೀನ್ ಬಗ್ಗೆ ಮಾತಾಡ್ತಾ ಇದ್ರೆ ಅದನ್ನೇ ಅಪಾರ್ಥ ಮಾಡ್ಕೊಂಡು ಅವನನ್ನ ಕಳ್ಳ ಅಂತ ಭಾವಿಸಿದ್ರಲ್ಲ. ಇಷ್ಟು ವರ್ಷ ಅವನ ಜೊತೆಗಿದ್ದು ಇಷ್ಟೇನ ಅವನ ಅರ್ಥ ಮಾಡ್ಕೊಂಡಿದ್ದು. ಛೇ, ಎಂಥ ಅನ್ಯಾಯ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಾವು ಪಾಪಿಗಳು, ಅವನು ಪುಣ್ಯಾತ್ಮ. ಎಲ್ಲಿ ಹೋದ್ನೋ? ತಾಯಿ, ನಾ ಆಡ್ ಬೆಳೆದ ಈ ಹಳ್ಳಿ ಮಡ್ಲನ್ನ ಸದಾ ಕಾಲ ಹಸಿರಾಗಿಡವ. ಆ